ಸ್ವಾಮಿ ಶ್ರೀಧರ ಗುರುವೆ ಶರಣು ಬಂದೇನು ಪ್ರಭುವೆ, ಪರಮಾತ್ಮ ಪರಿಪೂರ್ಣ ಪರಬ್ರಹ್ಮವೇ, ಪರಮಾತ್ಮ ಪರಿಪೂರ್ಣ ಪರಬ್ರಹ್ಮವೇ, ಪರಮಾನಂದಜ ಹರಿಹರನೇ ಅವಧೂತ, ಪರತತ್ವ ಪರಮ ಪದದತ್ತ ಪ್ರಭುವೇ, ಪರಮಾತ್ಮ ಪರಿಪೂರ್ಣ ಪರಬ್ರಹ್ಮವೇ, ಮೂಲಚೇತನ ನೀನೇ ಪರಮ ಪುರುಷೋತ್ತಮನೆ, ಪೂಜ್ಯರಿಗೂ ಪೂಜ್ಯನೇ ಹೇ ಮಹಾಮಹಿಮಾ, ಹರಿಹರ ವಿರಿಂಚಿಗಳು ತವ ಶರಣ ಭಾವದಲೆ, ನಡೆಸಿನಲಿವರು ಲೋಕ ತಿಳಿದುವಳ ಮರ್ಮ, ನಡೆಸಿನಲಿವರು ಲೋಕ ತಿಳಿದುವಳ ಮರ್ಮ. ಸ್ವಾಮಿ ಶ್ರೀಧರ ಗುರುವೆ ಶರಣು ಬಂದೇನು ಪ್ರಭುವೆ, ಪರಮಾತ್ಮ ಪರಿಪೂರ್ಣ ಪರಬ್ರಹ್ಮವೇ, ಪರಮಾತ್ಮ ಪರಿಪೂರ್ಣ ಪರಬ್ರಹ್ಮವೇ. ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ಹಿಂದಿನ 40-41ನೇ 2 ಸಂಚಿಕೆಯಲ್ಲಿ ಸಾವಿತ್ರಕನ ಅಪೂರ್ವ ಗುರುಭಕ್ತಿಯ ನಿರೂಪಣೆಯ ಜೊತೆಗೆ ಶ್ರೀ ಶ್ರೀಧರ ಸ್ವಾಮಿಗಳ ಅನನ್ಯ ಮಾತೃಪ್ರೇಮ, ಜೊತೆಗೆ ಬಾಲ್ಯದಲ್ಲೇ ತನ್ನನ್ನು ಗುರುವಾಗಿ ಆಶ್ರಯಿಸಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರೂ ಆಜೀವ ಪರ್ಯಂತ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಿ ತನ್ನ ಇಡೀ ಜೀವನವನ್ನೇ ಗುರು ಸೇವೆಗೆ ಮುಡುಪಾಗಿಟ್ಟ ಸಾವಿತ್ರಕ್ಕ ಹಾಗೂ ಸುಬ್ರಾಯ್ ಭಾಗವತರ ಬಗೆಗಿನ ಅನೇಕ ವಿಷಯವನ್ನ ತಿಳಿದುಕೊಂಡಾಗಿತ್ತು ಅಲ್ವಾ. ಅದಕ್ಕೆ ಪೂರಕವಾಗಿ ಈ ಸಾವಿತ್ರಕ್ಕನ ಇನ್ನೂ ಕೆಲ ವಿಷಯಗಳನ್ನ ನಾನು ನಿಮ್ಮ ಮುಂದಿಡಬೇಕು. ಇದು ಗುರು ಇಚ್ಛೆ ಅಂತ ನನ್ನ ಭಾವನೆ. ಯಾಕೆಂದ್ರೆ ವರದಳ್ಳಿಯ ಮೂಲದಿಂದಲೇ ಇನ್ನೂ ಕೆಲವು ಅಪೂರ್ವ ವಿಷಯಗಳು ಈ ಸಾವಿತ್ರಕ್ಕನ ಬಗೆಗೆ ತಿಳಿದು ಬಂದದ್ದಕ್ಕಾಗಿ ತನ್ನ ಈ ಗುರು ಭಕ್ತೆಯ ವಿಷಯ ಇನ್ನೂ ಒಂದು ಸಂಚಿಕೆಯಾಗಲಿ ಅಂತ ಗುರುಗಳ ಉದ್ದೇಶ ಇತ್ತೋ ಏನೋ. ಹಾಗಾಗಿ ಆ ಮೂಲದಿಂದಲೇ ನನಗೆ ಈ ಮಾಹಿತಿ ತಿಳಿದು ಬಂದಿದೆ. ಅದಕ್ಕಾಗಿ ಆ ಮಾಹಿತಿಯನ್ನು ಕೂಡ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ನಾನು ಮಾಡ್ತಿದ್ದೇನೆ. ಶ್ರೀ ಶ್ರೀಧರ ಗುರುಗಳು ಚಿಕ್ಕಮಗಳೂರಿನಲ್ಲಿ ಮಂಜುನಾಥ್ ಅಯ್ಯರ್ ಕಾಫಿ ತೋಟದ ಮನೆಯಲ್ಲಿ ಚಾತುರ್ಮಾಸವನ್ನು ಕೈಗೊಂಡಂಥ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಈ ಸಾವಿತ್ರಕ್ಕ ಶೀಗೇಹಳ್ಳಿ ಮಠದಲ್ಲೇ ಇದ್ದರು. ಆಗ ಅವರ ಮನಸ್ಸಿನಲ್ಲಿ ತಾನು ಸಾಧನಾ ತಪಸ್ಸಿಗಾಗಿ ಬೇರೆ ಯಾವುದಾದ್ರೂ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಒಂದು ಯೋಚನೆ ಬರುತ್ತೆ. ಈ ವಿಷಯವನ್ನು ಪ್ರಸ್ತಾಪಿಸಿ ಅವರು ಶ್ರೀಧರ ಗುರುಗಳಿಗೆ ಪತ್ರ ಬರೀತಾರೆ. ಅದಕ್ಕೆ ಶ್ರೀಧರ ಗುರುವರ್ಯರು, ನೀನು ದಿನ 1,00,000 ಪಂಚಾಕ್ಷರಿ ಮಂತ್ರದ ಜಪ ಮಾಡು. ಆ ಜಪ ಮಾಡಿ ಮುಗಿಸುವ 1 ವರ್ಷದ ಅವಧಿಯಲ್ಲಿ ಈ ಜಪದ ಅಧಿದೈವವಾದಂಥ ಶಿವನೇ ನಿನಗೆ ದೃಷ್ಟಾಂತದ ಮೂಲಕ ನೀನು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅನ್ನೋ ಮಾರ್ಗದರ್ಶನ ಮಾಡಿಸ್ತಾನೆ ಅಂತ ಪತ್ರ ಬರೆದಿದ್ರಂತೆ. ಅದರ ಪ್ರಕಾರ ಈ ಸಾವಿತ್ರಕ್ಕ ನಿರಂತರವಾಗಿ ಹಗಲು ರಾತ್ರಿ ಅಂದೆ ಸಾಧ್ಯವಾದಷ್ಟು ಪಂಚಾಕ್ಷರಿ ಜಪವನ್ನು ಜಪಿಸ್ತಾರೆ. ಅಂದರೆ ಇದೆಲ್ಲ ನಡೆದಿದ್ದು ಶೀಗೇಹಳ್ಳಿಯಲ್ಲೇ. ಈ ಪಂಚಾಕ್ಷರಿ ಜಪ ಅಂತಂದರೆ ಇದು ಓಂ ನಮಃ ಶಿವಾಯ ಅನ್ನುವಂಥ ಜಪ. ಈ ಸಾವಿತ್ರಕ್ಕ ಜಪ ಶುರು ಮಾಡಿದಂತಹ 4-5 ತಿಂಗಳಲ್ಲೇ ಒಂದು ದಿವಸ ಈ ಗುರುಗಳು ಹೇಳಿದಂತೆ ಅವಳಿಗೆ ದೃಷ್ಟಾಂತವಾಯಿತು. ತ್ರಿಶೂಲ, ವ್ಯಾಘ್ರಚರ್ಮ, ಭಸ್ಮ ಲೇಪಿತ ಮತ್ತು ರುದ್ರಾಕ್ಷಿಯನ್ನು ಧರಿಸಿದಂಥ ಪರಮೇಶ್ವರ ಆಕೆಗೆ ದರ್ಶನವನ್ನಿತ್ತು.
ಮಗ ನನ್ನ ಜೊತೆ ಬಾ ಅಂತ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ. ಅಲ್ಲಿ ದಾರಿಯಲ್ಲಿರುವಂಥ ಒಂದು ವಟವೃಕ್ಷದ ಮೂಲದಲ್ಲಿ ಈ ಪರಮೇಶ್ವರನೇ ಶ್ರೀಧರ ಗುರುಗಳಾಗಿ ಈ ಸಾವಿತ್ರಕನಿಗೆ ತೋರಿ ಬರ್ತಾನೆ. ಹಾಗೆ ದಾರಿಯಲ್ಲಿ ಸಿಗುವಂಥ ಒಂದು ದೊಡ್ಡ ನದಿಯಲ್ಲಿ ಈ ಗುರು ಮತ್ತು ಶಿಷ್ಯರು ಸ್ನಾನ ಮಾಡಿ ಆ ನದಿ ತೀರದಲ್ಲಿರುವಂಥ ದೊಡ್ಡ ಊರಿಗೆ ಇಬ್ಬರು ಹೋಗ್ತಾರೆ. ಆಗ ಈ ಹುಡುಗಿ ಕೇಳ್ತಾಳೆ, ಗುರುಗಳೇ ಇದು ಯಾವ ಊರು ಅಂತ. ಗುರುಗಳು ಹೇಳ್ತಾರೆ, ಇದು ಕಾಶಿ ಕ್ಷೇತ್ರ, ಮುಂದೆ ಇಲ್ಲೇ ನಿನಗೆ ಜೀವನದ ಋಣಾನುಬಂಧ, ಹಾಗಾಗಿ ನಾನು ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದೆ ಅಂತ ಗುರುಗಳು ಹೇಳ್ತಾ ಇರುವಂತೆಯೇ ಅವಳಿಗೆ ಸ್ವಪ್ನದಿಂದ ಎಚ್ಚರವಾಯಿತು. ವಾಸ್ತವವಾಗಿ ಇದು ಸ್ವಪ್ನ ದೃಷ್ಟಾಂತ. ಆಮೇಲೆ ಈ ಸಾವಿತ್ರಕ್ಕ ತನ್ನ ಕನಸನ್ನು ತಿಳಿದು ನೋಡುವಾಗ ಈಶ್ವರೋ ಗುರುರಾತ್ಮೇತಿ ಅನ್ನುವ ವಾಣಿಯಂತೆ, ಅಂದರೆ ಈಶ್ವರ ಗುರು ಮತ್ತು ಆತ್ಮ ಬೇರೆ ಅಲ್ಲ ಅನ್ನುವಂತಹ ಮಾತಿನಂತೆ ತನಗೆ ಮಂತ್ರ ಜಪದ ಸೂಚನೆಯನ್ನು ನೀಡಿದಂಥ ತನ್ನ ಶ್ರೀಧರ ಗುರುಗಳೇ ಸಾಕ್ಷಾತ್ ಪರಮೇಶ್ವರನಾದಂಥ ಕಾಶಿ ವಿಶ್ವನಾಥ ಪ್ರಭು. ನಾನು ಕನಸಲ್ಲಿ ಕಂಡಂಥ ಆ ವಟವೃಕ್ಷ ಅಂದರೆ ಆಲ್ದ ಮರ, ಇದು ತನ್ನ ಬದುಕಿನ ಸಂಕೇತ. ಶ್ರೀ ಶಂಕರಾಚಾರ್ಯರು ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಈ ವಟವೃಕ್ಷ ಮೂಲದಲ್ಲಿ ಮೌನವಾಗಿ ತನ್ನ ಶಿಷ್ಯರಿಗೆ ಜ್ಞಾನ ಬೋಧನೆ ಮಾಡ್ತಾ ಇರೋ ಚಿತ್ರಣ ಒಂದಿದೆಯಲ್ಲ, ಅದೇ ರೀತಿ ಆ ಸಂಸಾರ ವಟವೃಕ್ಷ ಮೂಲದಲ್ಲೇ ಸದಾ ಇರುವ ಈ ಪರಮೇಶ ಈಗ ಶ್ರೀಧರ ಗುರುಗಳಾಗಿ ಭುವಿಗಿಳಿದು ಬಂದದ್ದು ಅಂತ ಕೂಡ ಈ ಕನಸು ಹೇಳ್ತಿದೆ. ಅಲ್ಲಿ ನಾನು ಶ್ರೀಧರ ಗುರುಗಳೊಡನೆ ಸ್ನಾನ ಮಾಡಿದಂಥ ಆ ನದಿಯೇ ಗಂಗಾ ನದಿ, ಅದರ ತೀರದಲ್ಲಿನ ಆ ದೊಡ್ಡ ಊರೇ ಶ್ರೀ ಕಾಶಿ ಕ್ಷೇತ್ರ. ಇನ್ನು ತನ್ನ ಮುಂದಿನ ಜೀವಮಾನವೆಲ್ಲ ಶ್ರೀ ಕಾಶಿಯಲ್ಲೇ ಅನ್ನೋದು ಆ ವಿಶ್ವನಾಥನೇ ಆಗಿರುವಂಥ ಈ ಗುರುಗಳ ಸೂಚನೆ ಅನ್ನೋದನ್ನು ಆ ತಾಯಿ ತನ್ನಲ್ಲೇ ಅರಿತುಕೊಂಡ್ಲು. ಬಹುಶಃ ಈ ಸಂದರ್ಭದಲ್ಲೇ ಈ ಜಯದೇವ ಜಯದೇವ ಅನ್ನೋ ಪೂರ್ಣದಾರತಿಯ ಹಾಡು ರಚನೆಯಾಗಿರಬೇಕು. ಪರಿಪೂರ್ಣ ಪರಬ್ರಹ್ಮ ತತ್ವವನ್ನು ಉಪನಿಷತ್ತು ಅಂದರೆ ಋಷಿಗಳ ಅಂತರ್ದರ್ಶನ ಹೇಗೆ ವರ್ಣಿಸುತ್ತೋ ಹಾಗೆಯೇ ಈ ಹಾಡು ಕೂಡ ಶ್ರೀಧರ ಸ್ವಾಮಿಗಳನ್ನು ಅದೇ ಉಪನಿಷದ್ ಭಾವದಲ್ಲಿ ವರ್ಣಿಸುತ್ತೆ. ಸಾವಿತ್ರಕ್ಕ ತನ್ನ ಸ್ವಪ್ನ ದೃಷ್ಟಾಂತದಲ್ಲಿ ಕಂಡಂಥ ಪರಮಾತ್ಮ ಪರಮೇಶ್ವರ ಸಾಕ್ಷಾತ್ ಶ್ರೀಧರ ಸ್ವಾಮಿಗಳು ಅನ್ನೋದನ್ನೇ ಈ ಪೂರ್ಣದಾರತಿಯಲ್ಲಿ ಹಾಡಿ ಸ್ತುತಿಸಿರುವಂಥದ್ದು. ಆಶ್ಚರ್ಯ ಅಂತಂದರೆ ಈ ಸಾವಿತ್ರಕ್ಕ ಯಾವ ಉಪನಿಷತ್ತನ್ನು ಅಭ್ಯಾಸ ಮಾಡಿದವರಲ್ಲ. ಅವರು ಚಿಕ್ಕಂದಿನಿಂದ ಕೇಳಿದಂಥ ಗುರುಗಳ ಪ್ರವಚನಗಳು ಮತ್ತು ಈ ತನ್ನ ಸ್ವಪ್ನ ದೃಷ್ಟಾಂತದಿಂದ ಗುರುಗಳೇ ಪರಬ್ರಹ್ಮತತ್ವ ಅನ್ನೋದು ಸ್ಪಷ್ಟಗೊಂಡು ಆ ಭಗವಂತನೇ ಈ ಶ್ರೀಧರ ಸ್ವಾಮಿಗಳು ಅನ್ನೋದು ಈ ತಾಯಿಗೆ ಅರಿವಾಗಿತ್ತು ಅಂತ ಕಾಣುತ್ತೆ. ಇನ್ನು ಈ ಶ್ರೀಧರ ಗುರುಗಳದ್ದೊಂದು ಅಭಯವಾಣಿ ಇತ್ತು. ಯಾರು ತನ್ನನ್ನು ಅನನ್ಯ ಭಕ್ತಿಯಿಂದ ಸಂಪೂರ್ಣವಾಗಿ ಶರಣು ಬರ್ತಾರೋ ಅವರನ್ನು ಪೂರ್ಣರನ್ನಾಗಿ ಮಾಡುವ ಒಂದೇ ಹಠ ನನಗೆ ಅನ್ನೋ ಮಾತನ್ನು ಶ್ರೀಧರ ಸ್ವಾಮಿಗಳು ಆಡ್ತಿದ್ರು. ಈ ಅಭಯವಾಣಿ ನಿಜವಾಗಿ ಆದರೆ ಭಗವದ್ಗೀತೆಯ ಕೊನೆಯಲ್ಲಿ ಭಗವಂತ ಕೃಷ್ಣ ಕೊಡುವಂಥ ಅಭಯವಾಣಿಯೇ ಹೌದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ ಅಂತ ಆ ಶ್ಲೋಕವಿದೆ. ಅಂದರೆ ಎಲ್ಲ ಧರ್ಮಾಧರ್ಮಗಳ ಮತ್ತು ಎಲ್ಲ ದ್ವಂದ್ವದ ಗೋಜಲನ್ನು ಬಿಟ್ಟು ನನಗೆ ಅನನ್ಯವಾಗಿ ಶರಣಾಗು, ಆಗ ನಾನು ನಿನ್ನನ್ನು ಮೋಕ್ಷಗೊಳಿಸ್ತೇನೆ, ಪೂರ್ಣಗೊಳಿಸ್ತೇನೆ ಅನ್ನೋ ಪೂರ್ಣ ಪರಮಾತ್ಮನ ಅಪೂರ್ವ ಅಭಯವಾಣಿ. ಇದು ಅರ್ಜುನನ ಮೂಲಕ ಇಡೀ ಮನುಷ್ಯ ಕುಲಕೋಟಿಗೆ ದೊರೆತಂಥ ಅಭಯವಾಣಿ. ಇದನ್ನೇ ಇಲ್ಲಿ ಶ್ರೀಧರ ಸ್ವಾಮಿಗಳು ಹೇಳಿದ್ದು. ಮುಂದೆ ಪೂರ್ಣಗೊಳಿಸ್ತೇನೆ ಅಂತ ಮಾತು ಕೊಟ್ಟಂಥ ಶ್ರೀಧರ ಸ್ವಾಮಿಗಳು ಅದನ್ನು ಈ ಅಪೂರ್ವ ಭಕ್ತೆ ಸಾವಿತ್ರಕ್ಕನ ಜೀವನದಲ್ಲಿ ಹೇಗೆ ಫಲಿಸಿಕೊಟ್ರು ಅನ್ನೋದನ್ನು ನಾವು ತಿಳ್ಕೋತಾ ಹೋಗೋಣ. ಮುಂದೆ ಮಂಗಳೂರಿನಲ್ಲಿ ಶ್ರೀ ಗುರುಗಳು ಚಾತುರ್ಮಾಸಕ್ಕೆ ಕೂತಿರ್ತಾರೆ. ಆ ಸಂದರ್ಭದಲ್ಲಿ ಶೀಗೇಹಳ್ಳಿಯಿಂದ ಕುಟುಂಬ ಸಹಿತವಾಗಿ ಈ ಸಾವಿತ್ರಕ್ಕ ಗುರುಗಳ ದರ್ಶನಕ್ಕೆ ಬರ್ತಾರೆ.
ಸಾವಿತ್ರಕ್ಕನನ್ನು ಕಂಡೊಡನೆ ಗುರುಗಳು, ತಂಗಿ ಎಲ್ಲಿಗೆ ಹೋಗಬೇಕು ಅಂತ ಈಶ್ವರ ನಿನಗೆ ದೃಷ್ಟಾಂತ ಕೊಟ್ಟ ಅಲ್ವಾ ಅಂತ ಗುರುಗಳು ಕೇಳಿದ್ರಂತೆ. ಆಗ ಈ ಸಾವಿತ್ರಕ್ಕ ತನ್ನ ಸ್ವಪ್ನದ ವಿಷಯವನ್ನೆಲ್ಲ ತಿಳಿಸಿ, ಭಾಷೆಯೇ ಬರದ ಆ ಜಾಗಕ್ಕೆ ಆಗಾಗ ಅನಾರೋಗ್ಯಕ್ಕೆ ತುತ್ತಾಗುವ ನಾನು ಹೋಗೋದು ಹೇಗೆ ಅನ್ನೋದೇ ನನ್ನನ್ನು ಕಾಡುತ್ತಿರುವ ಪ್ರಶ್ನೆ ಅಂತ ಅಂದ್ರಂತೆ. ಆದರೆ ಗುರುಗಳು, ತಂಗಿ ಧೈರ್ಯವಾಗಿ ಕಾಶಿಗೆ ತೆರಳು, ಅದೇ ನೀನು ಮುಂದೆ ಇರಬೇಕಾದಂಥ ಜಾಗ, ನಾನು ಸದಾಕಾಲ ನಿನ್ನ ಬೆಂಗಾವಲಾಗೇ ಇರ್ತೇನೆ ಅಂತ ಅಭಯವನ್ನಿತ್ತು ಸ್ವಲ್ಪ ದುಡ್ಡನ್ನು ಅವರ ಖರ್ಚಿಗೆ ಕೊಟ್ಟು ಅವರನ್ನು ಕಾಶಿಗೆ ಕಳಿಸ್ತಾರೆ. ಇದಿಷ್ಟು ಕಾಶಿಗೆ ತೆರಳೋ ಹಿನ್ನೆಲೆಯಲ್ಲಿನ ವಿಷಯವಾದರೆ, ಮುಂದೆ ಕಾಶಿಯಲ್ಲಿ ಅವಳ ಗುರು ಸೇವೆ, ಗುರುಗಳು ಅವಳನ್ನು ಸದಾ ಕಾಪಾಡಿದಂಥ ಪ್ರಸಂಗ ಎಲ್ಲವನ್ನು ಆ ಸಾವಿತ್ರಕ್ಕನ ಬಗೆಗೆ ಬಂದಂಥ ಹಿಂದಿನ 2 ಸಂಚಿಕೆಯಲ್ಲಿ ನಾವು ತಿಳಿದುಕೊಂಡಿದ್ವಿ ಅಲ್ವಾ. ಮುಂದೆ ಕಾಶಿಯಲ್ಲೇ ನೆಲೆಸಿದ್ದ ಈ ಸಾವಿತ್ರಕ್ಕ ಮತ್ತು ಸುಬ್ರಾಯ ಭಾಗವತರು ಸೇರಿ ಶ್ರೀ ಶ್ರೀಧರ ಸ್ವಾಮಿಗಳು ಕಾಶಿಯಲ್ಲಿರುವಾಗ ತಪಸ್ಸು ಮಾಡಿದ ಜಾಗದಲ್ಲಿ ಒಂದು ಸಣ್ಣ ಜಾಗವನ್ನು ಖರೀದಿ ಮಾಡಿ ಅಲ್ಲಿಯೇ ಶ್ರೀ ಶ್ರೀಧರ ಪಾದುಕೆಯನ್ನು ಸ್ಥಾಪಿಸಿ ಶ್ರೀ ಶ್ರೀಧರ ಸ್ಫೂರ್ತಿ ನಿವಾಸ ಅನ್ನೋ ಆಶ್ರಮವೊಂದನ್ನು ಸ್ಥಾಪಿಸ್ತಾರೆ. ಈ ಆಶ್ರಮದಲ್ಲಿ ಪೂಜಾ ಕೈಂಕರ್ಯಗಳು ಶ್ರೀಧರಾಶ್ರಮದಂತೆ ಇಂದೂ ನಡೀತಾ ಇದೆ. ಮತ್ತೊಂದು ವಿಶೇಷ ಅಂತಂದರೆ, ಇಲ್ಲಿ ಅಂದರೆ ಈ ಶ್ರೀಧರ ಸ್ಫೂರ್ತಿ ನಿವಾಸ ಶ್ರೀ ಕಾಶಿಯಲ್ಲಿ ಶ್ರೀಧರ ಗುರುಪೂಜೆಯ ನಂತರ ಮಾತೋಶ್ರೀ ಸಾವಿತ್ರಿ ಅನ್ನೋ ಗೌರವವನ್ನು ತನ್ನ ಜೀವನದಲ್ಲಿ ಪಡೆದಂಥ ಈ ಸಾವಿತ್ರಕ್ಕನಿಗೂ ಕೂಡ ದಿನಾ ಪೂಜೆಯಾಗುತ್ತೆ. ಎಂಥ ಗುರು, ಎಂಥ ಶಿಷ್ಯೆ! ಈ ಪರಬ್ರಹ್ಮ ಸ್ವರೂಪವೇ ಶ್ರೀಧರ ಗುರುಗಳಾಗಿ ಬಂದವರು. ಆ ಶ್ರೀಧರ ಗುರುಗಳೇ ನಿಜವಾಗಿ ಪರಮಾತ್ಮ. ಆ ಪರಮಾತ್ಮ ತತ್ವವೇ ಇಲ್ಲಿ ಶ್ರೀಧರ ಗುರುಗಳಾಗಿ ಭುವಿಗಿಳಿದು ಬಂದು ನಮ್ಮೆಲ್ಲರ ಮಧ್ಯೆ ಲೋಕೋದ್ಧಾರಕ್ಕಾಗಿ ಹಾಗೂ ಧರ್ಮೋದ್ಧಾರಕ್ಕಾಗಿ ಸಂಚರಿಸ್ತಾ ಇದ್ದಂಥ ಈ ಶ್ರೀಧರ ಸ್ವಾಮಿಗಳು ಅನ್ನೋ ರಹಸ್ಯವನ್ನು ಅರಿತಂಥ ಆ ಗುರುವಿಗೆ ತನ್ನ ಜೀವನ ಸಮರ್ಪಣೆ ಮಾಡಿದಂಥ ಈ ಸಾವಿತ್ರಕ್ಕ ಕೊನೆಗೆ ಈ ಗುರುವಿನ ಆಶ್ರಮದಲ್ಲಿ ನಿತ್ಯ ತನ್ನ ಆ ಅಪೂರ್ವವಾದ ಪೂರ್ಣಧಾರತಿಯ ಹಾಡಿನ ಮೂಲಕ, ತನ್ನ ಭಕ್ತಿಯ ಸೇವೆಯ ಮೂಲಕ ಆ ಗುರುಗಳ ಸ್ಥಾನದಲ್ಲೇ ಪೂಜೆಗೊಳ್ಳುವಷ್ಟು ಎತ್ತರಕ್ಕೆ, ಆ ಶ್ರೇಷ್ಠ ಮಟ್ಟಕ್ಕೆ ಬೆಳೆದು ನಿಂತಹ ಗುರುಭಕ್ತೆ. ಈ ರೀತಿ ಗುರುಭಕ್ತಿಯ ಧನ್ಯತೆಯ ಜೀವನವನ್ನು ನಡೆಸಿದಂಥ ಈ ಮಹಾನ್ ತಾಯಿ ಈ ಮಾತೋಶ್ರೀ ಸಾವಿತ್ರಿಬಾಯಿ. ಒಂದು ಪುರಾಣದ ಸಾವಿತ್ರಿ ಯಮನ ಬೆನ್ನಟ್ಟಿ ತನ್ನ ಪತಿಭಕ್ತಿಯಿಂದ ಆ ಯಮನನ್ನೇ ಗೆದ್ದರೆ, ಇಂದು ಈ ಕಲಿಯುಗದ ಸಾವಿತ್ರಿ ಗುರುವಿನ ಕೈ ಹಿಡಿದು ಸಾಗಿ ಆ ಗುರುವಿನ ಕರುಣೆಯಿಂದ ಕಲಿದರ್ಶನ ಮಾಡಿಕೊಂಡು ಕಲಿ ಪ್ರಭಾವದಿಂದಲೇ ಪಾರಾದ್ಲು. ತನ್ನ ಸಾವನ್ನು ಕೂಡ ಗುರುಭಕ್ತಿಯಿಂದಲೇ, ಗುರು ಸೇವೆಯಿಂದಲೇ ಗೆದ್ದು ಆ ಯಮನನ್ನು ಹಿಮ್ಮೆಟ್ಟಿಸಿ ಮತ್ತೆ ಗುರುವಿನಿಂದಲೇ ಪುನರ್ಜನ್ಮವನ್ನು ಪಡೆದು ಗುರುವಿಗೇ ಸಮರ್ಪಿತವಾಗಿ ಸಾರ್ಥಕವಾಗಿ ಬದುಕಿದ್ಲು. ಮೋಕ್ಷ ಮಾರ್ಗ ತೆರೆದು ಕರೆದ ಗುರುವೇ ಹೃದಯ ದರ್ಪಣ, ಧನ್ಯವೆನ್ನ ಜೀವನ. ಆ ದೇಹಾಂತ್ಯದ ಕಾಲದಲ್ಲಿ ಆ ಸಾವಿತ್ರಕ್ಕ ನಿರಂತರವಾಗಿ ಮೊರೆಯುವಂಥ ಸ್ತುತಿಯ ಭಾವ ಇದಾಗಿತ್ತು ಅಂತ ನಮಗೆ ಗೊತ್ತಾಗುತ್ತೆ. ಹಾಡು ಗುರುಗಳನ್ನು ಮುಟ್ಟಿತ್ತು, ಹಾಡಿದ ಜೀವವೂ ಕೂಡ ಗುರುಗಳನ್ನು ಮುಟ್ಟಿತ್ತು. ಇನ್ನೇನು ಬೇಕು ಈ ಮನುಷ್ಯ ಜನ್ಮದ ಧನ್ಯತೆಗೆ ಅಲ್ವಾ? ಈ ಸಾವಿತ್ರಕ್ಕನ ಗುರುಭಕ್ತಿಯ ಪರಾಕಾಷ್ಠೆಗೆ ಹೃದಯದುಂಬಿ ನಮಸ್ಕರಿಸ್ತಾ, ಬದುಕಿನ ಬೆಳಕಾದ ಶ್ರೀ ಗುರುವನ್ನು ಸ್ವಾನಂದದಲ್ಲಿ ಬೆರೆತು ಮತ್ತೆ ಗುರು ಮಹಿಮಾ ವಿಶೇಷದ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಈ ಶ್ರೀಧರಾಮೃತ ಸಂಚಿಕೆಯ ಕೇಳುಗರು ದಯವಿಟ್ಟು ಗಮನಿಸಬೇಕು. ಮುಂದಿನ ಮೇ 1 ತಿಂಗಳು ಈ ಶ್ರೀಧರಾಮೃತ ಸಂಚಿಕೆ ಪ್ರಕಟವಾಗೋದಿಲ್ಲ. ಅದರ ನಂತರ ಜೂನ್ ತಿಂಗಳದ ಮೊದಲ ಗುರುವಾರ ಮತ್ತೆ ಯಥಾವತ್ತಾಗಿ ಈ ಸಂಚಿಕೆ ಮುಂದುವರಿಯುತ್ತೆ. ನಮಸ್ಕಾರ. ವೇದ ಪುರುಷನು ನೀನೇ, ವೇದಾಂತರ ಸಫಲವೇ,
ದೇಹ ಮನವಾಣಿಗಳ ಜೀವ ಸ್ರೋತ, ದೇಹ ಮನವಾಣಿಗಳ ಜೀವ ಸ್ರೋತ, ಆದಿಮೂರುತಿ ವಿಶ್ವದಾಧಾರ ಆನಂದ, ಆದ್ಯಂತ ವಿರಹಿತಾನಂತ ಶಕ್ತ, ಆದ್ಯಂತ ವಿರಹಿತಾನಂತ ಶಕ್ತ. ಸ್ವಾಮಿ ಶ್ರೀಧರ ಗುರುವೇ ಶರಣು ಬಂದೆನು ಪ್ರಭುವೆ, ಪರಮಾತ್ಮ ಪರಿಪೂರ್ಣ ಪರಬ್ರಹ್ಮವೇ, ಪರಮಾತ್ಮ ಪರಿಪೂರ್ಣ ಪರಬ್ರಹ್ಮವೇ, ಪರಮಾತ್ಮ ಪರಿಪೂರ್ಣ ಪರಬ್ರಹ್ಮವೇ.